ಎಲ್ರಿಗೂ ನಮಸ್ಕಾರ. ಎಸ್ ಆರ್ ಎಸ್ ತಂಡಕ್ಕೆ ಏನಾಗಿದೆ ಗುರು, ಸತತವಾಗಿ 4 ಪಂದ್ಯಗಳನ್ನು ಸೋತಿದ್ದಾರೆ. ಅದು ಸೋತಿರುವಂಥದ್ದು ಮಾಮೂಲಿ ಅಲ್ಲ, ಅದು ಹೀನಾಯ ಸೋಲುಗಳಂತ ಹೇಳ್ತೀನಿ. ಯಾಕಂತಂದರೆ ಅಲ್ಲಿ ಚೇಸಿಂಗ್ ಅಂದರೆ ಡಿಫೆಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಎಲ್ಲ ಒಂದು ತಂಡಗಳು ಕೂಡ ಅವ್ರನ್ನ 16 or 17 ಓವರ್ಗಳನ್ನೇ ಚೇಸ್ ಮಾಡಿ ಬಿಸಾಕ್ತಾ ಇದ್ದಾರೆ. ಅದು ಎಷ್ಟೇ ಸ್ಕೋರ್ ಇದ್ರೂ ಕೂಡ 16 or 17 ಈ ಒಂದು ಓವರ್ಸ್ಗಳಲ್ಲೇ ಚೇಸ್ ಮಾಡ್ತಿದ್ದಾರೆ. ಆ್ಯಂಡ್ ಇವ್ರೇನಾದರೂ ಚೇಸ್ ಮಾಡಬೇಕು ಅಂದರೆ ಬಿಗ್ ಒಂದು ಸ್ಕೋರ್ಗಳಿಂದ ಸೋಲ್ತಾ ಇದ್ದಾರೆ. 80 ರನ್ಗಳಿಂದ KKR ವಿರುದ್ಧ ಸೋತರು. ಬಟ್ ಮಿಕ್ಕಿರುವಂಥ ತಂಡಗಳು DC ಆದರೂ ಆಗಿರ್ಬೋದು, ಆ್ಯಂಡ್ ಇವತ್ತದಂಥ ನಮ್ಮ ಯಾವುದು GT ಆದರೂ ಆಗಿರ್ಬೋದು, 16 or 17 ಓವರ್ಸ್ಗಳನ್ನ ಮುಗಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರ ಒಂದು ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಬೌಲಿಂಗ್ ಆದರೂ ಆಗಿರ್ಬೋದು, ಸಿಕ್ಕಾಪಟ್ಟೆ ಅಂದರೆ ವೀಕ್ ಅಂತ ಕಾಣಿಸ್ತಾ ಇದೆ. ಫಸ್ಟ್ ಮ್ಯಾಚಲ್ಲಿ ಏನು 286 ಒಂದು ರೆಕಾರ್ಡ್ ಸ್ಕೋರ್ನ ಏನು ಕ್ರಿಯೇಟ್ ಮಾಡಿದ್ರು. ಅದಾದಮೇಲೆ ಬ್ಯಾಟಿಂಗಲ್ಲಿ ರನ್ಸೇ ಬರ್ತಾ ಇಲ್ಲ. ಟಾಪ್ 3 ಏನಾದರೂ ಫೇಲ್ ಆದರೆ ಕೆಳಗಡೆ ನಂಬಿಕೆನೇ ಇಲ್ಲ ಅವ್ರಿಗೆ, ಬ್ಯಾಟ್ಸ್ಮನ್ಗಳು ರನ್ ಮಾಡ್ತಾರೆ ಅಂತ. ಇವತ್ತಿನ ಪಂದ್ಯದಲ್ಲಿ ಆಗಿರುವಂಥದ್ದು ಅದೇನೆ. ಜೊತೆಗೆ ನಮ್ಮ RCB ಪ್ಲೇಯರ್ಗಳು ಹೊರಗಡೆ ಹೋದ್ಮೇಲೆ, ಅದು ಬೇರೆ ತಂಡಗಳಿಗೆ ಹೋದ್ಮೇಲೆ ಅದು ಯಾಕೆ ಅಷ್ಟೊಂದು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೋ ಗೊತ್ತಿಲ್ಲ. ಫ್ಯಾನ್ಸ್ಗಳಿಗೆ ಏನಾದರೂ ಉರ್ಸಾಕ ಅಥವಾ ಮ್ಯಾನೇಜ್ಮೆಂಟ್ಗೆ ಏನಾದರೂ ಉರ್ಸಾಕ ಅಂತಲೇ ಅರ್ಥ ಆಗ್ತಿಲ್ಲ. 3 ಒಂದು RCB ಪ್ಲೇಯರ್ಗಳು ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು GT ಕಡೆಯಿಂದ. ಒಂದು ಸಿರಾಜ್ ಆಲ್ರೆಡಿ ಗೊತ್ತಿದೆ, ಇದೇನಾಗಿದೆಯೋ ಗೊತ್ತಿಲ್ಲ ಮನುಷ್ಯನಿಗೆ. RCBಯಿಂದ ಹೋದ್ಮೇಲಂತೂ ಫಸ್ಟ್ ಮ್ಯಾಚಲ್ಲಿ ಸರಿಯಾಗಿ ಬಡಿಸ್ಕೊಂಡ್ರು. ಅದಾದಮೇಲೆ ಬೆಂಗಳೂರಲ್ಲಂತೂ ಚಿಂದಿ ಉಡಾಯಿಸ್ಬಿಟ್ರು. ಅವರೇ ಒಂದು ನಮ್ಮ ಬ್ಯಾಟಿಂಗ್ ಬೆನ್ನೆಲ್ಲಿ ಮುರಿದ್ರು. ಆ್ಯಂಡ್ ಇವತ್ತಿನ ಪಂದ್ಯದಲ್ಲಿ 4 ವಿಕೆಟ್ ತೊಗೊತಾರೆ. ಆ್ಯಂಡ್ ಫಸ್ಟ್ ಒಂದು 2 ವಿಕೆಟ್ಸ್ ಏನಿದೆ, ಹೆಡ್ ಆದರೂ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಇಬ್ಬರೂ ಕೂಡ ಎತ್ತಾರೆ. ಈ ಒಂದು ಮಟ್ಟಿಗೆ ಬೌಲಿಂಗು ನಮ್ಮ RCBಯಲ್ಲಿದ್ದಾಗ ಒಂದು ಮ್ಯಾಚು ಆಡಲಿಲ್ವಲ್ಲ ಸಿರಾಜ್ ಅಣ್ಣ. ಅವರಾದ್ರ ಅದಾದಮೇಲೆ ನಮ್ಮ ವಾಷಿಂಗ್ಟನ್ ಸುಂದರ್, ಈ ಮನುಷ್ಯ RCB ಮ್ಯಾಚ್ ಇದರಲ್ಲಿದ್ದಾಗ, ತಂಡದಲ್ಲಿದ್ದಾಗ ಒಂದು 20 ರನ್ ನೋಡಿದ್ರಲ್ಲ ಬ್ಯಾಟಿಂಗಲ್ಲಿ. ಇಲ್ಲಿ ನೋಡಿದ್ರೆ ನಾಯಿ ಬಿಡ್ದಂಗೆ ಬಿಡ್ತವನೇ ಬೌಂಡ್ರಿ ಸಿಕ್ಸರ್ಗಳು. ಆ್ಯಂಡ್ ರುದರ್ಫೋರ್ಡ್, ಇವರು ಕೂಡ ನಿಮ್ಗೆ ಗೊತ್ತಿರೋಂಗೆ ಒಂದು ಸೀಸನಲ್ಲಿ RCB ಪರವಾಗಿ ಆಡಿದ್ದಾರೆ, ಮ್ಯಾಚಸ್ಗಳು ಕೂಡ ಆಡಿದ್ದಾರೆ. ಬಟ್ ಡೀಸೆಂಟಾಗಿ ಆಡಿದ್ದಾರೆ. ಬಟ್ ಈ ಒಂದು ರೇಂಜಿಗೆ ನಾನಂತೂ ನೋಡಿಲ್ಲಪ್ಪ. ಓಕೆ, ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ ನಮ್ಮ GT ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು. ಆ್ಯಂಡ್ ಈ ಕಡೆ ಕುಮಿನ್ಸ್ ಅವರು ಹೇಳುವಂಥದ್ದು ನಮಗೂ ಕೂಡ ಬ್ಯಾಟಿಂಗ್ಗೆ ಬೇಕಾಗಿತ್ತು. ಬ್ಯಾಟಿಂಗ್ ಬಂದಿರುವಂಥದ್ದು ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟಾರ್ಟ್ ಅಂತೂ ನಿಜವಾಗ್ಲೂ ಹಾರಿಬಲ್ ಆಗಿತ್ತು. ಯಾಕಂತಂದರೆ ಫೈರ್ ಪವರ್ ಅಂತ ಏನು ಹೇಳ್ತೀವಿ, ಅಲ್ಲಿ ಅಭಿಷೇಕ್ ಶರ್ಮಾ ಹೆಡ್ ವರ್ಕ್ ಆಗ್ತಾಯಿಲ್ಲ ಗುರು. ಫಸ್ಟ್ ಮ್ಯಾಚಲ್ಲಿ ಏನು ವರ್ಕ್ ಆಯಿತು ಬಿಟ್ಟರೆ, ಅದಾದಮೇಲೆ 4 ಮ್ಯಾಚಲ್ಲೂ ಕೂಡ ತೋಪೆ ಹೋಗ್ಬಿಟ್ಟವ್ರೆ. ಅಲ್ಲಿ ಹೆಡ್ ಔಟ್ ಆಗ್ತಾರೆ ಫಸ್ಟ್ ವಿಕೆಟ್ ಆಗಿ. ಅದು ಫಸ್ಟ್ ಓವರಲ್ಲೇ ಔಟ್ ಆಗ್ತಾರೆ. ಸಖತ್ತಾಗಿರುವಂಥ ಕ್ಯಾಚ್ ಹಿಡಿತಾರೆ ಸಾಯಿ ಸುದರ್ಶನ್. ತುಂಬ ಲೋ ಕ್ಯಾಚು, ಆದರೂ ಸೂಪರ್ವಾಗಿ ಹಿಡಿತಾರೆ. ಅದಾದಮೇಲೆ ಬಂದಂಥದ್ದು ಇಶಾನ್ ಕಿಶನ್ ಅವರು. ಇಶಾನ್ ಕಿಶನ್ ಆ್ಯಂಡ್ ಅಭಿಷೇಕ್ ಶರ್ಮಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ, ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ. 38 ರನ್ ಗಂಟ ಒಂದು ವಿಕೆಟ್ ಬೀಳಲ್ಲ. ಬಟ್ 38 ರನ್ಗೆ ಅಭಿಷೇಕ್ ಶರ್ಮಾ ಅವರು ಔಟ್ ಆಗ್ತಾರೆ. 18 ರನ್ 16 ಬಾಲ್ಗಳಲ್ಲಿ. ಆ್ಯಂಡ್ 4 ಬೌಂಡ್ರಿ ತೊಗೊತಾರೆ ಬಿಟ್ಟರೆ ಅಂಥ ಒಂದು ಸಿಕ್ಸರ್ಗಳೆಲ್ಲ ಏನು ಬರೋದಿಲ್ಲ. ಅವ್ರನ್ನೂ ಕೂಡ ಸಿರಾಜ್ ಅವರು ಎತ್ಬಿಡ್ತಾರೆ. ನೆಕ್ಸ್ಟ್ ಬಂದು ಇಶಾನ್ ಕಿಶನ್ ಅಷ್ಟೇ, ಅಂಥ ಒಂದು ಬ್ಯಾಟಿಂಗ್ ಏನು ಬರಲ್ಲ ಅವ್ರ ಕಡೆಯಿಂದ. 17 ರನ್ 14 ಬಾಲಲ್ಲಿ 2 ಬೌಂಡ್ರಿ ಮಾತ್ರ ತೊಗೊತಾರೆ. ಆ ಕಡೆ ಅಭಿಷೇಕ್ ಶರ್ಮನೂ ಅಷ್ಟೇ, 18 ರನ್ 16 ಬಾಲಲ್ಲಿ. ಸ್ಟ್ರೈಕ್ ರೇಟು ಕೂಡ ತುಂಬ ಕಮ್ಮಿ ಇದೆ. ಆ್ಯಂಡ್ ಸ್ಟ್ರಗಲ್ ಪಡ್ತಾ ಇದ್ರು, ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಅಲ್ಲಿ. ಅಲ್ಲಿ ಇಬ್ಬರು ಕೂಡ ಅಷ್ಟೇ ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂಥ ನಿತೀಶ್ ರೆಡ್ಡಿ ಆ್ಯಂಡ್ ಕ್ಲಾಸೆನ್. ಇವ್ರದ್ದು ಕಡೆಯಿಂದ ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಬರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 50 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಅಲ್ಲಿ ನಿತೀಶ್ ರೆಡ್ಡಿ ಆ್ಯಂಡ್ ಕ್ಲಾಸೆನ್ ಕಡೆಯಿಂದ. ಅಲ್ಲಿ ವಿಕೆಟ್ಗಳು ಬೀಳ್ತಾ ಇತ್ತು. ಬಟ್ ನಿತೀಶ್ ರೆಡ್ಡಿ ಅಂತೂ ಸಿಕ್ಕಾಪಟ್ಟೆ ಒಂದು ಸ್ಲೋ ಆಗಿ ಆಡಿದ್ರು. ಒಂದು ರೀತಿಯಲ್ಲಿ ಒನ್ ಡೇ ಟೆಸ್ಟ್ ಅನ್ನೋ ರೀತಿಯಲ್ಲಿ ಆಗಿದೆ. ಯಾಕಂದರೆ 31 ರನ್ನು 34 ಬಾಲ್ಗಳಲ್ಲಿ. ಈ ರೀತಿಯಲ್ಲಿ ಒನ್ ಡೇನಲ್ಲಿ ಅವ್ರ ಕಡೆಯಿಂದ ಬ್ಯಾಟಿಂಗ್ ನೋಡಲ್ಲ. ಬಟ್ ವಿಕೆಟ್ಗಳು ಬೀಳ್ತಿರೋದ್ರಿಂದ ಒಂದು ಕಡೆಯಿಂದ ಸ್ವಲ್ಪ ನೋಡ್ಕೊಂಡು ಆಡೋವನ್ನ ಒಂದು ಇದು ಇಂಟೆನ್ಷನ್ ಇತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಆ ರೀತಿಯ ಒಂದು ಇನ್ನಿಂಗ್ಸ್ ಬಂದಿದೆ. ಬಾಲ್ ಟೂರ್ಗಿಂತ ರನ್ಸ್ಗಳೇ ಕಡಿಮೆ ಇದೆ, ಬಾಲ್ಗಳೇ ಜಾಸ್ತಿ ಇದೆ. 91 ಸ್ಟ್ರೈಕ್ ರೇಟಲ್ಲಿ ಅವರು ಒಂದು ಬ್ಯಾಟಿಂಗ್ನ ಮಾಡ್ತಾರೆ. ಆ್ಯಂಡ್ ಅವರು ಸಾಯಿ ಕಿಶೋರ್ ಅವರ ಒಂದು ಬೌಲಿಂಗಲ್ಲಿ ರಶೀದ್ ಖಾನ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಕ್ಲಾಸೆನ್ ಕೂಡ ಅಷ್ಟೇ 27 in 19. ಅವ್ರ ಕಡೆಯಿಂದ ಕೂಡ ಈ ಒಂದು ಸೀಸನಲ್ಲಿ ಬಿಗ್ ಒಂದು ಇನ್ನಿಂಗ್ಸ್ ಬರ್ತಾ ಇಲ್ಲ. ಸಾಯಿ ಕಿಶೋರ್ ಅವರ ಒಂದು ಬೌಲಿಂಗಲ್ಲಿ ಕ್ಲೀನ್ ಬೋಲ್ಡಾಗಿ ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂಥ ಅನಿಕೇತ್ ವರ್ಮಾ ಜಸ್ಟ್ 18 in 14 ಬಾಲು. ಒಂದು ಮ್ಯಾಚ್ ಮಾತ್ರ ಸೂಪರ್ಬಾಗಿ ಆಡಿದ್ರು, ಅದು 1-2 ಕ್ಯಾಚ್ ಮಿಸ್ ಆದಮೇಲೆ ಆಡಿರುವಂಥದ್ದು. ಬಟ್ ಈ ಒಂದು ಮ್ಯಾಚಲ್ಲಿ ಸಿರಾಜ್ ಅವರ ಬೌಲಿಂಗಲ್ಲಿ LBW ಆಗ್ತಾರೆ. 18 ರನ್ನು 14 ಬಾಲಲ್ಲಿ. ಇನ್ನು ಕೆಳಗಡೆ ಯಾರು ಆಡಲ್ಲ, ಕುಮಿನ್ಸ್ ಮಾತ್ರ 22 in 9 ಬಾಲ್. 3 ಬೌಂಡ್ರಿ 1 ಸಿಕ್ಸರ್. ಅವರ ಒಂದು ಈ ಅದ್ಭುತ ಒಂದು ಕ್ಯಾಮಿಯೋಯಿಂದ 150 ಒಂದು ಗಡಿನ ದಾಟುತ್ತೆ SRH ಅವರು. ಆ್ಯಂಡ್ ಆ ಒಂದು ಪಿಚ್ಚಲ್ಲಿ 152 ರನ್ಗಳು ಆರಾಮಾಗಿ ಚೇಸ್ ಮಾಡುವಂಥದ್ದು. ನನ್ನ ಪ್ರಕಾರ ಮಿನಿಮಮ್ ಅಂದರೂ ಕೂಡ 185 ಕ್ರಾಸ್ ಮಾಡಲೇಬೇಕಿತ್ತು ಫಸ್ಟ್ ಇನ್ನಿಂಗ್ಸ್ ಸ್ಕೋರು. ಆವಾಗ ಒಂದೇನೋ ಫೈಟಿಂಗ್ ಟೋಟಲ್ ಇರುತ್ತೆ ಹೊರತು 150 ರನ್ವೇ ಆ ಒಂದು ಪಿಚ್ಚಲ್ಲಿ ಅಂದರೆ ಒಂದು ರೀತಿಯಿಂದ ಈಸಿ ಚೇಸಬಲ್ ಅಂತ ಅನಿಸುತ್ತೆ. ಅದರಲ್ಲೂ ಇವಾಗ ನೀವು ಈ SRH ಬೌಲಿಂಗ್ ತೊಗೊಳಕ್ಕೆ ಹೋದರೆ ತುಂಬ ವೀಕ್ ಇದೆ. ಅದರಲ್ಲಿ ಈ 152 ರನ್ ಆರಾಮಾಗಿ ಚೇಸ್ ಮಾಡ್ತಾರೆ. ಆ್ಯಂಡ್ ಇನ್ನು GT ಬೌಲಿಂಗ್ ಬಗ್ಗೆ ಮಾತಾಡೋದಾದರೆ ಸಿರಾಜ್ ಅವರು ಮೊದಲು ಹೇಳ್ದಂಗೆ 4 ಓವರಲ್ಲಿ 17 ರನ್ ಕೊಟ್ಟು 4 ವಿಕೆಟ್ ಕೆತ್ತಾರೆ.
ಎಕನಾಮಿ ರೇಟ್ ನೋಡಿದ್ರೆ ನೀವು 4.2 ಇದೆ. ವಿಕೆಟ್ ತೆಗೆಯೋದು ಓಕೆ, ಬಟ್ ಆದರೆ ಎಕನಾಮಿಕಲ್ ಆಗಿ ಇದ್ಕೊಂಡು ವಿಕೆಟ್ ತೆಗೆದಿದೆಯಲ್ಲ ಅದು ಒಂದು ರೀತಿಯಲ್ಲಿ ಒಳ್ಳೇದು ಅಂತ ಅನಿಸುತ್ತೆ. ಬಟ್ ಇಶಾಂತ್ ಶರ್ಮಾ ಅವರು ಸಿಕ್ಕಾಪಟ್ಟೆ ದುಬಾರಿ ಆದರು. 4 ಓವರಲ್ಲಿ 53 ರನ್. ಲಾಸ್ಟ್ ಮ್ಯಾಚಲ್ಲೂ ಕೂಡ ಅವ್ರು ದುಬಾರಿ ಆಗಿದ್ರು. ಪ್ರಸಿದ್ಧ ಅದ್ಭುತವಾಗಿ ಬಾಲಿಂಗ್ ಮಾಡಿದ್ದಾರೆ. ಸೊ 4 ಓವರಲ್ಲಿ 25 ರನ್, 2 ವಿಕೆಟು, 6.2 ಒಂದು ಎಕನಾಮಿ ರೇಟ್ ಇದೆ. ಆ್ಯಂಡ್ ರಶೀದ್ ಖಾನ್ ಅವರು ಸೊ ವಿಕೆಟ್ ಬಿಸಿಲ್ ಆದರೂ ಕೂಡ 7.8 ಒಂದು ಎಕನಾಮಿ ರೇಟಲ್ಲಿ 4 ಓವರ್ಗೆ 31 ರನ್ ಮಾತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಸಾಯಿ ಕಿಶೋರ್ ಸಖತ್ತಾಗಿ ಮಾಡ್ತಾರೆ. ಸಾಯಿ ಕಿಶೋರ್ ಅವರು 4 ಓವರಲ್ಲಿ 24 ರನ್ನು, ಸೊ 2 ವಿಕೆಟ್ ತೆಗಿತಾರೆ. ಎಕನಾಮಿಯಲ್ಲಿ ಅಷ್ಟೇ, ಸೊ 6 ಇದೆ, ಬಿಲೋ 6 ಇದೆ. ಆ್ಯಂಡ್ 152 ಫಸ್ಟ್ ಇನ್ನಿಂಗ್ ಸ್ಕೋರ್ ಆಗಿರುತ್ತೆ. ಆ್ಯಂಡ್ 153 ರನ್ಗಳ ಒಂದು ಗುರಿನ ಬೆನ್ನತ್ತಂತಹ ಸೊ ಜಿಟಿಗೆ ಸೊ ಫಸ್ಟೇ ವಿಕೆಟ್ ಬಿದ್ದುಬಿಡುತ್ತೆ. ಸೊ ಅದು ಸಾಯಿ ಸುದರ್ಶನ್ ಅಂದರೆ ಸರ್ಪ್ರೈಸ್ ಆ್ಯಕ್ಚುಲಿ. ಅವ್ರು ನಾರ್ಮಲಿ ಈ ಒಂದು ಸ್ಕೋರ್ಗೆಲ್ಲ ಔಟ್ ಆಗೋ ಅಂತಾರಲ್ಲ, ಬಟ್ ಸೂಪರ್ಬಾಗಿ ಕ್ಯಾಚ್ ಹಿಡಿದಂಥವ್ರು ಅನಿಕೇತ್ ವರ್ಮಾ. ಸೊ ಸಖತ್ತಾಗಿರುವಂಥ ಒಂದು ಕ್ಯಾಚ್ ಹಿಡಿದ್ರು. ಸೊ ಅಲ್ಲಿ ಶಮಿ ಅವರ ಒಂದು ಬೌಲಿಂಗಲ್ಲಿ ಅದ್ಭುತ ಕ್ಯಾಚ್ ಅಂತಲೇ ಹೇಳ್ತೀನಿ. ಸೊ ಇದಾದಮೇಲೆ ಬಂದಂಥದ್ದು ಸೊ ಅಲ್ಲಿ ಜೋಸ್ ಬಟ್ಲರ್ ಅವರು. ಸೊ ಅವರು ಕೂಡ ಜಾಸ್ತಿ ಈ ಒಂದು ಮ್ಯಾಚಲ್ಲಿ ಸ್ಕೋರ್ ಮಾಡಲ್ಲ. ಜಸ್ಟ್ ಅಲ್ಲ, 0ಗೆ ಅವ್ರು ಡಕ್ಔಟ್ ಆಗ್ತಾರೆ. ಜೋಸ್ ಬಟ್ಲರ್ ಅವರು ಡಕ್ಔಟ್ ಆಗ್ತಾರೆ. ಆ್ಯಂಡ್ ಕ್ಲಾಸೆನ್ ಅವರಿಗೆ ಕ್ಯಾಚ್ ಕೊಟ್ಟು ಕುಮಿನ್ಸ್ ಅವರ ಬೌಲಿಂಗಲ್ಲಿ ಸೊ ಡಕ್ಔಟ್ ಆಗ್ತಾರೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದಂತೂ ವಾಷಿಂಗ್ಟನ್ ಸುಂದರ್. ಅದೇನು ಬ್ಯಾಟಿಂಗ್ ಆಡಿದಾಗರು ವಾಷಿಂಗ್ಟನ್ ಸುಂದರ್. ಬೌಂಡ್ರಿಗಳು, ಸಿಕ್ಸರ್ಗಳು, 2 ಸಿಕ್ಸು, 5 4. ಸಮರ್ಜಿತ್ ಒಂದು ಓವರಲ್ಲಿ ಸೊ 20+ ರನ್ಗಳನ್ನ ತೊಗೊತಾರೆ. ಸೂಪರ್ಬಾಗಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಿ. ಆ್ಯಂಡ್ ಎಲ್ಲ ಶಾಟ್ಗಳು ಕೂಡ ಅದು ಒಂದು ರೀತಿಯ 360 ಡಿಗ್ರಿ ಪ್ಲೇಯರ್ ರೀತಿಯಲ್ಲಿ ಆಡಿದಂಥದ್ದು ವಾಷಿಂಗ್ಟನ್ ಸುಂದರು. ಅದಕ್ಕೆ ಹೇಳಿರೋವಂಥದ್ದು. ಸೊ RCBನಲ್ಲಿ ಈ ಮನುಷ್ಯ ಇದ್ದಾಗ ಒಂದು ರೀತಿಯಲ್ಲೂ ಕೂಡ ಒಂದು ಮ್ಯಾಚಲ್ಲೂ ಕೂಡ ಈ ರೀತಿಯ ಒಂದು ಬ್ಯಾಟಿಂಗ್ ಆಡಲಿಲ್ಲ. ಸೊ ಇಲ್ಲಿ ನೋಡಿದ್ರೆ ಸರಿಯಾಗಿ ಚಚ್ ಬಿಸಾಕ್ಬಿಟ್ಟ. ಸೊ ಅದ್ಭುತವಾಗಿ ಒಂದು 49 ರನ್ನ ಮಾಡ್ತಾರೆ 29 ಬಾಲಲ್ಲಿ. ಜಸ್ಟ್ 1 ರನ್ನಿಂದ ಸೊ ಅವರ ಒಂದು ಹಾಫ್ ಸೆಂಚುರಿನ ಮಿಸ್ ಮಾಡ್ಕೊತಾರೆ. ಆ್ಯಂಡ್ ಅಲ್ಲಿ ಶಮಿ ಅವರ ಬೌಲಿಂಗಲ್ಲಿ ಅನಿಕೇತ್ ವರ್ಮಾ ಅವರಿಗೆ ಕ್ಯಾಚ್ ಕೊಡ್ತಾರೆ. ಆ್ಯಂಡ್ ಆ ಕ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಬಟ್ ಅದು ಸ್ವಲ್ಪ ಕಾಂಟ್ರವರ್ಷಿಯಲ್ ಅಂತ ಅನಿಸುತ್ತೆ ಅದು. ಯಾಕಂದರೆ ನೆಲಕ್ಕೆ ಟಚ್ ಆಗಿತ್ತಾ ಅಥವಾ ಫಿಂಗರ್ ಕೆಳಗಡೆ ಆಗಿತ್ತಾ, ಬಾಲ್ ಕೆಳಗಡೆ ಅನ್ನೋದು ಕೂಡ ಸೊ ಕನ್ಫ್ಯೂಷನ್ ಇದೆ. ಬಟ್ ಅಲ್ಲಿ ಥರ್ಡ್ ಅಂಪೈರ್ ಸುಮಾರು ಚೆಕ್ ಮಾಡಿ ಅದನ್ನು ಔಟ್ ಅಂತ ಕೊಡ್ತಾರೆ. ಬಟ್ ಗಿಲ್ ಅವರು ಅಲ್ಲಿ ಅಂಪೈರ್ ಜೊತೆಗೆ ವಾದ ವಿವಾದ ಎಲ್ಲ ಮಾಡ್ತಿದ್ರು. ಸೊ ಮೇ ಬಿ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಇವರು ಆಲ್ರೆಡಿ ವಾಷಿಂಗ್ಟನ್ ಸುಂದರ್ ಯಾವಾಗ ಬರ್ತಾರೆ ಸೊ ಅವಾಗ ಒಂದು ಮ್ಯಾಚನ್ನು ಒನ್ ಸೈಡ್ ಮಾಡಿಬಿಟ್ಟಿದ್ರು ಅವ್ರು. ಯಾಕಂದರೆ ಆ ಒಂದು ಮಟ್ಟಿಗೆ ರನ್ಗಳು ಬಂತಲ್ಲ, ಒಂದೇ ಓವರಲ್ಲಿ 22 ಆ ರೀತಿಯಲ್ಲಿ ಬಂದಾಗ ಸೊ ಮ್ಯಾಚು ಸ್ಕೋರ್ ಜಾಸ್ತಿ ಇಲ್ಲದೇ ಇರೋ ಕಾರಣಕ್ಕೆ ಒನ್ ಸೈಡ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಇದಾದಮೇಲೆ ಬಂದಂಥದ್ದು ಸೊ ಅಲ್ಲಿ ಸರ್ಫೆನ್ ರುದರ್ಫೋರ್ಡ್. ಅಗೇನ್ ಇವರು ಕೂಡ ಅಷ್ಟೇ. ಸೊ ಫೈರ್ ಪವರ್ ಇರೋವಂಥವ್ರು, ಬಿಗ್ ಹಿಟ್ ಹೊಡೆಯುವಂಥವ್ರು. 35-16 ಆಲ್ಮೋಸ್ಟ್ 218 ಒಂದು ಸ್ಟ್ರೈಕ್ ರೇಟಲ್ಲಿ ಸೂಪರ್ಬಾಗಿ ಬ್ಯಾಟಿಂಗ್ ಆಡ್ತಾರೆ. ಆ್ಯಂಡ್ ಶುಭ್ಮನ್ ಗಿಲ್ ಒಂದು ಕಡೆ ಇದೆಲ್ಲ ಏನು ನಡೀತಾ ಇತ್ತು ಒಂದು ಕಡೆಯಿಂದ ಅವರು ಇದನ್ನೆಲ್ಲ ನೋಡಿಕೊಂಡು ಬಟ್ ಆದರೂ ಕೂಡ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ನೇ ಮಾಡ್ತಾರೆ. 61 in 43 ಬಾಲಲ್ಲಿ ಸೂಪರ್ಬಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಕನ್ಸಿಸ್ಟೆಂಟಾಗಿ ಸೊ ರನ್ಗಳನ್ನ ತೊಗೊಂಡು ಬರ್ತಿದ್ದಾರೆ. ಸಾಯಿ ಸುದರ್ಶನ್ ಆದರೂ ಆಗಿರ್ಬೋದು, ಶುಭ್ಮನ್ ಗಿಲ್ ಇಬ್ಬರಲ್ಲೊಬ್ಬರು ಒಂದು ಕೊನೆವರೆಗೂ ಕೂಡ ಆಡೋವಂಥ ಒಂದು 2 ಆಟಗಾರರು ಅಂತಲೇ ಹೇಳ್ತೀನಿ. ಒಂದು ವೇಳೆ ಸಾಯಿ ಸುದರ್ಶನ್ ನಾರ್ಮಲಿ ಫೇಲ್ ಆಗಲ್ಲ ಸಾಯಿ ಸುದರ್ಶನು, ಇವತ್ತು ಫೇಲ್ ಆದರು. ಬಟ್ ಶುಭ್ಮನ್ ಗಿಲ್ ಅದನ್ನು ಟೇಕ್ ಓವರ್ ಮಾಡಿಕೊಂಡು ಒಂದು ತಂಡನ ಮುನ್ನಡೆಗೆ ತಂದರು ಅಂತಲೇ ಹೇಳ್ತೀನಿ. ಆಟೋಟ ಉಳ್ಕೊತಾರೆ ರುದರ್ಫೋರ್ಡ್ ಆ್ಯಂಡ್ ಶುಭ್ಮನ್ ಗಿಲ್ ಅವರು. ಶುಭ್ಮನ್ ಗಿಲ್ 61 in 43 ಬಾಲು. ಆ್ಯಂಡ್ ಈ ಕಡೆಗೆ ರುದರ್ಫೋರ್ಡು 35 in 16 ಸೂಪರ್ಬಾಗಿ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ತೀನಿ. ಇನ್ನು ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಈ ಕಡೆಗೆ ಮೊಹಮ್ಮದ್ ಶಮಿ ಆ್ಯಂಡ್ ಕುಮಿನ್ಸ್ ಬಿಟ್ಟರೆ ಇನ್ಯಾರು ಕೂಡ ಅಂಥ ಒಂದು ಬಾಲಿಂಗ್ ಮಾಡಲೇ ಇಲ್ಲ. ಇನ್ನು ಮಿಕ್ಕಿದವ್ರು ಎಲ್ಲರೂ ಕೂಡ ಚಚ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಒಂದು 8 ಜನ ಒಂದು ಬಾಲರ್ನ ಟ್ರೈ ಮಾಡಿದ್ರು ಕೂಡ ಬಟ್ ಎಲ್ಲರೂ ಕೂಡ ಅಷ್ಟೇ ಸರಿಯಾಗಿ ಗುಮ್ಸ್ಬಿಟ್ರೆ. ಮೊಹಮ್ಮದ್ ಶಮಿ 4 ಓವರಲ್ಲಿ 28 ರನ್ನು, 2 ವಿಕೆಟ್ ತೆಗೆದಿದ್ದಾರೆ. ಈ ಕಡೆಗೆ ಪ್ಯಾಟ್ ಕುಮಿನ್ಸ್ ಅವರು 3.4 ಓವರ್ಸಲ್ಲಿ 26 ರನ್ನು, 7.1 ಎಕನಾಮಿ ರೇಟ್ ಇದೆ. 1 ವಿಕೆಟ್ ಮಾತ್ರ ತೆಗೆದವ್ರೆ. ಅದು ಬಿಟ್ಟರೆ ವಿಕೆಟ್ಗಳೇ ಬಂದಿಲ್ಲ. ಜಸ್ಟ್ 3 ವಿಕೆಟ್ ಬಿದ್ದಿರುವಂಥದ್ದು. ಸೊ 7 ವಿಕೆಟ್ಗಳ ಜಯ. ಆ್ಯಂಡ್ 17ನೇ ಓವರಲ್ಲೇ ಮುಗಿಸಿದ್ದಾರೆ. ಅದ್ಭುತ ವಿನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಅವರು ಈ ಒಂದು ಗೆಲುವಿನೊಂದಿಗೆ ಸೊ 2ನೇ ಸ್ಥಾನಕ್ಕೆ ಕಾಲಿಟ್ಟಿದ್ದಾರೆ ನಮ್ಮ GT ಅವರು. ಫಸ್ಟ್ ಒಂದು ಇದರಲ್ಲಿ DC ಇದ್ದಾರೆ, ಡೆಲ್ಲಿ ಕ್ಯಾಪಿಟಲ್ಸ್ ಅವರು 2ನೇ ಸ್ಥಾನದಲ್ಲಿ, GT ಇರುವಂಥದ್ದು. ಆ್ಯಂಡ್ 3ನೇ ಸ್ಥಾನದಲ್ಲಿರುವಂಥದ್ದು ನಮ್ಮ RCB. ಸೊ ನಾಳೆ RCB ಪಂದ್ಯ ಇದೆ. ಸೊ ಅದು ಯಾವ ತಂಡ ವಿನ್ ಆಗುತ್ತೆ, ಮುಂಬೈ ಆರ್ RCB. ಮುಂಬೈ ಅವರು ಕೂಡ ಅಷ್ಟೇ ಹ್ಯಾಟ್ರಿಕ್ ಸೋಲುಗಳನ್ನ ಅನುಭವಿಸಿದ್ದಾರೆ. ಅವರು ನಾಳೆ ಗೆಲ್ಲುವಂಥ ಒಂದು ಎಲ್ಲ ಲಕ್ಷಣಗಳು ಕೂಡ ಅವ್ರ ಹತ್ರ ಇದೆ. ಜೊತೆಗೆ ಬುಮ್ರಾ ಕೂಡ ವಾಪಸ್ ಆಗಿರೋದ್ರಿಂದ ಅವ್ರಿಗೊಂದು ರೀತಿಯಲ್ಲಿ ಆನೆ ಬಲ ಬಂದಂಗೆ ಆಗಿರುತ್ತೆ. ಸೊ ಕಷ್ಟ ಇದೆ RCBಗೂ ಕೂಡ. ಆ್ಯಂಡ್ RCB ವರ್ಸಸ್ MI ಪಂದ್ಯ ನಾಳೆ ಇದೆ. ಸೊ ಇವತ್ತಿನ ಪಂದ್ಯ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಮ್ಯಾನ್ ಆಫ್ ದಿ ಮ್ಯಾಚ್ ಸಿರಾಜ್ ಮಿಯಾ.